ನನ್ನ ಸೊಲ್ಯೂಷನ್ ಪೇಜ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಸೊಲ್ಯೂಷನ್ ಪೇಜ್ ಮೂಲಕ ತಾವು ನೋಡ್ತಿರುವಂತೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಹಾಗೂ ರಾಜ್ಯ ಸರ್ಕಾರದ ಮೊಟ್ಟೆ, ಬಾಳೆಹಣ್ಣು, ಶೇಂಗಾ ಚಿಕ್ಕಿ ತಿಂಗಳವಾರ ಕ್ರೋಢೀಕರಣ ಫಾರ್ಮೆಟನ್ನು ತಂದಿದ್ದೇನೆ. ಆದರೆ ಇಲ್ಲಿ ಫಾರ್ಮೆಟ್ ಅಂದ ತಕ್ಷಣ ಯಾವುದೇ ರೀತಿಯಾದ PDF ಆಗಿರ್ಬೋದು, ಯಾವುದೇ ರೀತಿಯಾದ ಕೈಯಿಂದ ಬರೆಯುವಂಥದ್ದು ಯಾವುದಿಲ್ಲ. ಇಲ್ಲಿ ಬರೀ ಎಕ್ಸೆಲ್ ಶೀಟ್ಗಳ ಮೂಲಕ ಬರೀ ಕೇವಲ ಮಕ್ಕಳ ಸಂಖ್ಯೆಯನ್ನು ತುಂಬಿದರೆ ಸಾಕು, ಎಲ್ಲವೂ ಆಟೋಮೆಟಿಕ್ಕಾಗಿ ಉಪ್ಪಾಗಿರ್ಬೋದು, ಸಾದಿಲೂರು ಆಗಿರ್ಬೋದು, CG ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಎಲ್ಲವನ್ನು ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಟೋಟಲ್ ಅಮೌಂಟನ್ನು ಒಂದಿನದ ಖರ್ಚು ಎಷ್ಟಾಗುತ್ತೆ ಅಂತ ಒಂದಿನದ ಅಮೌಂಟನ್ನು ಅಲ್ಲಿ ತೋರಿಸ್ಬಿಡುತ್ತೆ. ಅಂಥ ಒಂದು ಎಕ್ಸೆಲ್ ಶೀಟನ್ನು ತಮ್ಮ ಮುಂದೆ ತಂದೇನೆ. ಈ ಎಕ್ಸೆಲ್ ಶೀಟು ಎಲ್ಲ ಮುಖ್ಯಗಳಿಗೆ ಹಾಗೆ ಮುಂಬರುವಂಥ ಮುಖ್ಯಗಳಿಗೆ ಭಾಳಷ್ಟು ಆಸರೆ ಆಗುತ್ತೆ ಅಂತ ಎಂಬ ಒಂದು ಮನಸ್ಸಲ್ಲಿಟ್ಕೊಂಡು ಈ ಒಂದು ಫಾರ್ಮೆಟ್ ನಾನು ಯೂಟ್ಯೂಬ್ ಮೂಲಕ ತಂದೇನೆ. ಅದೇ ಈ ಫಾರ್ಮೆಟನ್ನು ಕಾಪಿ ಲಿಂಕ್ ಅಂದರೆ ಎಕ್ಸೆಲ್ ಶೀಟ್ల ಕಾಪಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತಿರುತ್ತೆ, ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಹಾಕಿರ್ತೇನೆ. ನೀವು ಅದನ್ನು ಕಾಪಿ ಮಾಡಿಕೊಂಡು ನೀವು ಅದನ್ನು ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಾ, ಹಾಗೆ ಮುಂದಿನ ವಿಡಿಯೋಗಳಲ್ಲಿ ನಾನು ಟ್ಯಾಕ್ಸ್ ಫಾರ್ಮ್ಗಳ ಬಗ್ಗೆ ಫಾರ್ಮ್ 16 NPSಗೆ ತಕ್ಕಂತೆ ಒಂದು ಫಾರ್ಮೇಟು, ಹಾಗೆ OPSಗೆ ತಕ್ಕಂತೆ ಇನ್ನೊಂದು ಫಾರ್ಮೇಟನ್ನು ರೆಡಿ ಮಾಡಿಕೊಂಡು ನಾನು ಬೇರೆ ಕಡೆಯಿಂದ ಹಾಕ್ಸ್ಕೊಂಡಿದ್ದೇನೆ. ಅದನ್ನು ತಮಗೆ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹಾಕಿ ಅದು ತಮಗೆ ಉಪಯೋಗವಾಗಲಿ ಅಂತ ಎಂಬ ಒಂದು ಉದ್ದೇಶದಿಂದ ನಾವು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ತೋರಿಸ್ತೇನೆ ಅಂತ ಹೇಳ್ತಾ, ಈಗ ನಾವು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮಗೆ ಲೈಕ್ ಆದಲ್ಲಿ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ತಮಗೆ ಏನಾದರೂ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ, ಆ ಮಾಹಿತಿ ನಾನು ತಮಗೆ ತರ್ತೇನೆ ಅಂತ ಹೇಳ್ತಾ, ಬನ್ನಿ ಈಗ ನಾವು ಒಂದು ಎಕ್ಸೆಲ್ ಶೀಟ್ ಸಾಧ್ಯವಾರು ಹೇಗಿರುತ್ತೆ ಅಂತ ನೋಡೋಣ. ಸೊ ತಮಗೆ ನಾನು ತಿಳಿಸಿದಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದಂತೆ IT OPS ಹಾಗೆ IT NPS ಒಂದು ವಿಡಿಯೋನ ತರುತ್ತೇನೆ. ನೆಕ್ಸ್ಟ್ ವಿಡಿಯೋಗಳನ್ನು ಸಹ ನೋಡಿ. ಆದರೆ ಈಗ ನಾವು MDM ಕ್ಯಾಲ್ಕುಲೇಟರ್ 11224 ಅನ್ನುವೆ ಅಂದರೆ ಕೇಂದ್ರ ಸರ್ಕಾರ ಹೆಚ್ಚಿಸಿದಂಥ ಸಾದಿಲೂರು ಹಣದ ಪ್ರಕಾರವಾಗಿ 1.61 ಹಾಗೆ 2.38 ಸಾದಿಲುವಾರು, ಆಮೇಲೆ 51 ಪೈಸಾ ಮತ್ತು ಉಪ್ಪು 3 ಈ ರೀತಿಯಾಗಿ ಏನಿದೆ ಅದನ್ನು ನಾನು ಇವಾಗ ನಾವು ವಿವರಣೆಯನ್ನು ಕೊಡ್ತಾ ಇದ್ದೇನೆ. ಸೊ ಈ ವಿಡಿಯೋನ ದಯಮಾಡಿ ಸಂಪೂರ್ಣವಾಗಿ ನೋಡಿ. ತಮಗಿಲ್ಲಿ ಮೇಲಿನ ಭಾಗದಲ್ಲಿ ಕಾಣ್ತಾ ಇದೆ. ಸೊ ಮೇಲಿನ ಭಾಗದಲ್ಲಿ ಸಾದಿಲುವಾರು ವಹಿ, ಆಮೇಲೆ ದಾಸ್ತಾನು ವಹಿ, ಹಾಲಿನ ವಹಿ, ಮೊಟ್ಟೆ ವಹಿ, ಹಾಗೆ ದಿನ ವಹಿ ಹಾಜರಾತಿ ಕೂಡ ಬರುತ್ತೆ ಮೇಲಿನ ಒಂದು ಭಾಗದಲ್ಲಿ. ಸೊ ನಾವು ಇಲ್ಲೆಲ್ಲ ದಿನಾಂಕಗಳನ್ನು ಹಾಕಬೇಕಾಗುತ್ತೆ. ದಿನಾಂಕ ಅಂತಿದೆ. ಸೊ ಇಲ್ಲಿ ದಿನಾಂಕವನ್ನು ಹಾಕಬೇಕಾಗುತ್ತೆ. ಇದು ದಿನಾಂಕ. ಆಮೇಲೆ ತಮಗೆ ಇಲ್ಲಿ ನೋಡಿ, ಇಲ್ಲಿ ಇದು ಮಕ್ಕಳ ಒಂದು ಸಂಖ್ಯೆಯನ್ನು ಹಾಕಿದರೆ ಸಾಕು. ಬಿಸಿಯೂಟ ಮಾಡುವ ಮಕ್ಕಳ ಸಂಖ್ಯೆ ಇಲ್ಲಿ 1ರಿಂದ 5, 6ರಿಂದ 8 ಅಂತ ಮಕ್ಕಳ ವಹಿಯನ್ನು ಹಾಕಿದರೆ, ಮಕ್ಕಳ ದಿನಂಪ್ರತಿ ಹಾಜರಾತಿಯನ್ನು ಹಾಕಿದರೆ ಸಾಕು. ನೆಕ್ಸ್ಟ್ ಇಲ್ಲಿ ಎರಡನೇ ಫಾರ್ಮೆಟ್ ಬಂದ್ಬಿಟ್ಟು ತರಕಾರಿ ವೆಚ್ಚ ಎಷ್ಟಿದೆ ನೋಡಿ, 1.61 ಹೀಗೆ ನಾವು ಕೇಂದ್ರ ಸರ್ಕಾರ ಹಾಕಿದಂಥ ಒಂದು ಅಮೌಂಟು 6ರಿಂದ 10 2.38 ಇಲ್ಲಿ ಒಟ್ಟು ಅದೇ ಆಟೋಮೆಟಿಕ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಅದನ್ನು ಮುಂದೆ ನೋಡೋಣ. ಹಾಗೆಯೇ ಇಲ್ಲಿ ಸಾಂಬಾರು ಪದಾರ್ಥಗಳನ್ನು ತೆಗೆದುಕೊಂಡಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ಸಾಂಬಾರು ಪದಾರ್ಥಗಳು ಅಂತ ಒಟ್ಟು 51 ಪೈಸಾ ಮತ್ತು 63 ಪೈಸಾ ಇದು ಉಪ್ಪಿನ ಪ್ರಮಾಣವನ್ನು ಹೇಳುತ್ತೆ. ಇದೆಲ್ಲ ನಾವು ಮಕ್ಕಳ ಸಂಖ್ಯೆನ ಹಾಕಿದರೆ ಸಾಕು, ಅದು ಆಟೋಮೆಟಿಕ್ಲಿ ಕ್ಯಾಲ್ಕುಲೇಷನ್ಸ್. ನಾವಿಲ್ಲಿ ಪ್ರತಿ ತಿಂಗಳನ್ನು ಸಹ ಎಡಿಟ್ ಮಾಡ್ಕೋಬೋದು. ನಾವು ಇಲ್ಲಿ ಪ್ರತಿ ತಿಂಗಳನ್ನು ಸಹ ನಾವು ಎಡಿಟನ್ನು ಮಾಡ್ಕೋಬೇಕಾಗುತ್ತೆ. ಈಗ ನಾವು ಒಂದನ್ನು ಟ್ರೈ ಮಾಡೋಣ, ಒಂದನ್ನು ಎಡಿಟ್ ಮಾಡಿ ನೋಡೋಣ ಯಾವ ರೀತಿಯಾಗಿ ಇದು ವರ್ಕ್ ಆಗುತ್ತೆ ಅಂತ. ಈಗ ನಾನು ಇದನ್ನು ಮಕ್ಕಳ ಸಂಖ್ಯೆಯನ್ನು ಹಾಕ್ತೇನೆ. ಸೊ 25 1ರಿಂದ 5 ಮಕ್ಕಳ ಸಂಖ್ಯೆ, ಹಾಗೆಯೇ 26 1ರಿಂದ 5 ಮಕ್ಕಳ ಸಂಖ್ಯೆ. ಇಲ್ಲಿ ನೋಡಿ, ಇಲ್ಲಿ 51 ಅಂತ ಬಂತು. ಸೊ ಇಲ್ಲಿ 51 ಬಂದ ತಕ್ಷಣ ಇಲ್ಲಿ 1ರಿಂದ 40 ಪೈಸಾ ಆಗುತ್ತೆ. ಇಲ್ಲಿ ನೋಡಿ, 61.88 ಪೈಸಾ. ಟೋಟಲು ತರಕಾರಿ ವೆಚ್ಚ 102, ಸಾಂಬಾರು ಪದಾರ್ಥ 12 ರೂಪಾಯಿ 25 ಪೈಸಾ, ಟೋಟ್ಲು 29 ರೂಪಾಯಿ. ಉಪ್ಪು ಮತ್ತು ಉಪ್ಪಿನ ದರ ಇಲ್ಲಿ ಟೋಟಲು ಒಂದು ದಿನದ 51 ಮಕ್ಕಳ ಸಂಖ್ಯೆ. ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅಂದರೆ ಇಲ್ಲಿ ನಿಮಗಾಗಲೇ ಇಲ್ಲಿ ಬಂದಿದೆ ಒಟ್ಟು ಖರ್ಚು. ಸೊ ಈ ರೀತಿಯಾಗಿ ಆಟೋಮೆಟಿಕ್ಲಾಗಿ ಅದು ಕ್ಯಾಲ್ಕುಲೇಟ್ ಮಾಡುತ್ತೆ. ಆಮೇಲೆ ಮೊಟ್ಟೆ ಮತ್ತು ಬಾಳೆಹಣ್ಣು ಅಂತ ಬಂದಾಗ ಮೊಟ್ಟೆ ವಹಿ ಸಂಖ್ಯೆ ಇದೆ. ಇಲ್ಲಿ ಮಕ್ಕಳ ಸಂಖ್ಯೆ ಹಾಕಿದ್ರೆ ಸಾಕು ನೋಡಿ. ಮಕ್ಕಳ ಸಂಖ್ಯೆ ಈಗ 25 ಅಂತ ಹಾಕಿದ್ದೀವಿ ನಾವು. 25 ಮಕ್ಕಳ ಸಂಖ್ಯೆ ಅಂತ 25 ಹಾಕೋಣ. 25 ಇಲ್ಲಿ ಸಹ ನಾವು ನೋಡಿ, ಅಲ್ಲಿ 25ಕ್ಕೆ 5.5 ಅಂದರೆ ಇಲ್ಲಿ ಮೊಟ್ಟೆ ದರ ಏನಾಗಿದೆ ಅಂದರೆ ಸುಲಿಯೋ ಮತ್ತು ಸಾಗಾಣಿಕೆ ಹಾಗೂ ದರ 3 ಸೇರಿಸಿ ಕೊಟ್ಟಿದ್ದಾರೆ 5.50. ಇಲ್ಲಿ ಬಾಳೆಹಣ್ಣು 26 ದಿನ ಹಾಕಿದ್ದೀವಿ, 26 ಇದೆ. ಸೊ ನಾವು ಇಲ್ಲಿ ಬರೀ ಟೈಪ್ ಮಾಡಿದ್ರೆ ಸಾಕು, ನಮಗೆ ಆಟೋಮೆಟಿಕ್ಲಿ ನಮಗೇನಾಗುತ್ತೆ ಆ ಒಂದು ದರ ಇಲ್ಲಿ ನೋಡಿ 50 ಅಂದರೆ 150. ಟೋಟಲ್ ಇವತ್ತು ಖರ್ಚು ಮಾಡಿದ ಮೊಟ್ಟೆ ಪ್ಲಸ್ ಬಾಳೆಹಣ್ಣು ಖರ್ಚು ಎಷ್ಟಾಗುತ್ತೆ, 293 ರೂಪಾಯಿ ಆಗುತ್ತೆ. ಸೊ ಇದೇ ರೀತಿಯಾಗಿ ನಮಗೆ ಹಾಲಿನ ದಾಸ್ತಾನುಗಳ ಟೋಟಲ್ ಕಟ್ಟಾಗುತ್ತೆ. ಈ ರೀತಿಯಾಗಿ ಈ ಒಂದು ತಮಗೆ ಈ ಫಾರ್ಮೆಟ್ ಭಾಳಷ್ಟು ಉಪಯೋಗವಾಗಬಹುದು ಅನ್ನೋದು ಒಂದು ದೃಷ್ಟಿ ಇಟ್ಟುಕೊಂಡು ನಾನು ತಮಗೆ ಈ ಒಂದು ಫಾರ್ಮೆಟನ್ನು ಎಕ್ಸೆಲ್ ಶೀಟನ್ನು ತಂದಿದ್ದೇನೆ. ಈ ಎಕ್ಸೆಲ್ ಶೀಟು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸೊ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ತಾವು ಒಂದು ಕಾಪಿಯನ್ನು ಲಿಂಕ್ ಮಾಡಿಕೊಂಡು ತಾವು ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತಾ, ತಮಗೆಲ್ಲ ಶುಭವಾಗಲಿ. ಈ ಒಂದು ವಿಡಿಯೋ ತಮಗೆ ಲೈಕ್ ಆದಲ್ಲಿ ದಯಮಾಡಿ ನನಗೆ
ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋಗಳನ್ನು ಹಾಕಲು ನನಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ತಮಗೆಲ್ಲ ಶುಭವಾಗಲಿ. ಜೈ ಹಿಂದ್.